ಯಾವ ಕ್ಷೇತ್ರದಲ್ಲಿ ಸೋಲು ಅನುಭವಿಸಿದ್ರೋ ಅದೇ ಕ್ಷೇತ್ರದಲ್ಲಿ ಅದೇ ಅಭ್ಯರ್ಥಿಯ ವಿರುದ್ಧ ಗೆಲುವಿನ ನಗೆ ಬೀರಿದವರು ಎಚ್.ಡಿ. ರೇವಣ್ಣ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ಸೋಲು ಅನುಭವಿಸಿದ್ರು ಮತ್ತೆ ಅದೇ ಕ್ಷೇತ್ರದಲ್ಲಿ ತೊಡೆತಟ್ಟಿ ನಿಂತಿದ್ದಾರೆ. ಈ ಬಾರಿ ಏನಾಗುತ್ತೆ ಅನ್ನೋದಕ್ಕೆ ರಾಜಕೀಯ ಲೆಕ್ಕಾಚಾರಗಳು ಇಲ್ಲಿವೆ. ಹೊಳೆನರಸೀಪುರ ಹಾಸನ ಜಿಲ್ಲೆಯ ತಾಲೂಕು ಕೇಂದ್ರ. ಇಲ್ಲಿ ಹೇಮಾವತಿ ನದಿ ಹರಿಯೋದ್ರಿಂದ ಹೊಳೆನರಸೀಪುರ ಅನ್ನೋ ಹೆಸರು ಬಂದಂತೆ. ರಾಜಕೀಯವಾಗಿ ಅತ್ಯಂತ ಪ್ರಭಾವವಿರುವ ಕ್ಷೇತ್ರವಿದು. ಸದ್ಯ ಕರ್ನಾಟಕ ಕುರುಕ್ಷೇತ್ರ 2013ರಲ್ಲಿ ಇದುವೇ ಅತಿರಥರ ಅಖಾಡ. ಹೊಳೆನರಸೀಪುರ ಗೌಡರ ರಾಜಕೀಯ ಕರ್ಮಭೂಮಿಯಾದರೂ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಆಗುವ ಮೂಲಕ ರಾಜಕೀಯ ಔನ್ನತ್ಯಕ್ಕೇರಿದ್ದು ಕನಕಪುರ ಲೋಕಸಭಾ ಕ್ಷೇತ್ರದ ರಾಮನಗರದಿಂದ ಶಾಸಕರಾದ ನಂತರವೇ. ಸೋಲು ಗೆಲುವಿನ ಲೆಕ್ಕಾಚಾರ. 1994ರಲ್ಲಿ ರೇವಣ್ಣಗೆ ಗೆಲುವು. ದೇವೇಗೌಡರ ಮುದ್ದು ಮಗ ಎಚ್.ಡಿ. ರೇವಣ್ಣ. ತಂದೆ ರಾಮನಗರದತ್ತ ಮುಖ ಮಾಡಿದಾಗ ರೇವಣ್ಣ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರು. 1994ರಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದರು. ಅದು ಕಾಂಗ್ರೆಸ್ ನಾಯಕರಾಗಿದ್ದ ಜಿ. ಪುಟ್ಟಸ್ವಾಮಿ ಗೌಡರ ವಿರುದ್ಧ ರೇವಣ್ಣ ಸ್ಪರ್ಧೆಗಿಳಿದರು. ರಾಜಕೀಯ ಅನುಭವಿ ಮಾಜಿ ಶಾಸಕ ಜಿ. ಪುಟ್ಟಸ್ವಾಮಿ ಗೌಡರ ವಿರುದ್ಧ ಗೆದ್ದು ತಮ್ಮ ಸಾಮರ್ಥ್ಯ ಮೆರೆದರು. ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶಿಸಿದ್ದ ರೇವಣ್ಣ ಅದೇ ಅವಧಿಯಲ್ಲಿ ವಸತಿ ಸಚಿವರಾದರು. ಆಗ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ರು. ಹೀಗಾಗಿ ರೇವಣ್ಣನವರಿಗೆ ವಿಶೇಷ ಸ್ಥಾನಮಾನ ದೊರಕಿತ್ತು. ಒಟ್ಟು ಮತದಾರರು 1,89,986. ಪುರುಷ ಮತದಾರರು 96,449. ಮಹಿಳಾ ಮತದಾರರು 93,537. ಈ ಕ್ಷೇತ್ರದಲ್ಲಿ ರಾಜಕೀಯ ನಾಯಕರುಗಳು ತಂತ್ರ ರೂಪಿಸುವಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ಹೊಳೆನರಸೀಪುರ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ 4ನೇ ಅವಧಿಗೆ ಶಾಸಕರಾಗಲು ಕಣಕ್ಕಿಳಿಯುತ್ತಿದ್ದಾರೆ. ಇವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿದ್ದಾರೆ. ಕಳೆದ ಬಾರಿ ಕೂಡ ಭಾರೀ ಅಂತರದಲ್ಲಿ ವಿಜಯ ದುಂದುಬಿ ಮೊಳಗಿಸಿದ್ರು. ನಮ್ಮ ರೇವಣ್ಣವರು ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಶಾಸಕರು ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಹೊಳೆನರಸೀಪುರ ಈ ಕ್ಷೇತ್ರವನ್ನು ಈಗ ಕೇಳಬೇಕು ಅಂದರೆ ದೇವೇಗೌಡರ ಕೈಲೂ ಮಾಡೋಕ್ಕಾಗದಷ್ಟು ಕೆಲಸ ಅಭಿವೃದ್ಧಿಯನ್ನು ಈ ಕಳೆದ 5 ವರ್ಷ ಇರ್ಬೋದು 10 ವರ್ಷದಿಂದನೂ ಮಾಡ್ಕೊಬಂದಿದ್ದಾರೆ. ಅದಕ್ಕೆ ನೀವು ನಮ್ಮ ನಗರ ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸಂಪೂರ್ಣ ಅಭಿವೃದ್ಧಿಯನ್ನು ಕಂಡಿರುವಂಥ ಒಂದು ನಗರ ಅಂತ ಅಂದರೆ ಹೊಳೆನರಸೀಪುರ ಆಗಿರ್ತದೆ. ಇದಕ್ಕೆ ಕಾರಣ ಅಂತ ಅಂದರೆ ನಮ್ಮ ಮಾನ್ಯ ಶಾಸಕರಾದ ಎಚ್.ಡಿ. ರೇವಣ್ಣನವರು. 2008ರ ಫಲಿತಾಂಶ. ಕ್ಷೇತ್ರ ಹೊಳೆನರಸೀಪುರ. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ರೇವಣ್ಣ ಭಾರೀ ಅಂತರದ ಗೆಲುವು ದಾಖಲಿಸಿದರು. ಅಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅವರು ಬರೋಬ್ಬರಿ 77,448 ಮತಗಳನ್ನು ಪಡೆದರು. ರೇವಣ್ಣ 27,606 ಮತಗಳ ಅಂತರದಿಂದ ಗೆಲುವಿನ ಗುರಿ ಮುಟ್ಟಿದ್ರು. ಜಾತಿ ಲೆಕ್ಕಾಚಾರ. ಒಕ್ಕಲಿಗರು 90,000, ಕುರುಬರು 30,000, ಲಿಂಗಾಯತರು 18,000, ಎಸ್ಸಿ/ಎಸ್ಟಿ 35,000, ಮುಸ್ಲಿಂ ಮತದಾರರು 15,000, ಇತರೆ 9,000. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಹೊಳೆನರಸೀಪುರ ಕ್ಷೇತ್ರದಲ್ಲಿ 6 ಬಾರಿ ಗೆದ್ದಿದ್ರು. ಆದರೆ 1989ರಲ್ಲಿ ಕಾಂಗ್ರೆಸ್ನ ಜಿ. ಪುಟ್ಟಸ್ವಾಮಿ ಗೌಡ ವಿರುದ್ಧ ಸೋಲನ್ನ ಅನುಭವಿಸಿದರು. ನಂತರ 1994ರಲ್ಲಿ ದೇವೇಗೌಡರು ತಮ್ಮ ಮಗ ರೇವಣ್ಣರನ್ನ ಅಖಾಡಕ್ಕಿಳಿಸಿದರು. ತಂದೆಯನ್ನ ಸೋಲಿಸಿದ್ದ ಪುಟ್ಟಸ್ವಾಮಿ ಗೌಡರನ್ನ ಸೋಲಿಸಿ ಮಗ ಎಚ್.ಡಿ. ರೇವಣ್ಣ ಗೆಲುವಿನ ನಗೆ ಬೀರಿದ್ರು. ತಂದೆಯ ಮಾರ್ಗದರ್ಶನದಲ್ಲಿ ಅಂದಿನಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದಾರೆ. ನಮ್ಮ ಹೊಳೆನರಸೀಪುರದ ಅಭಿವೃದ್ಧಿ ಹರಿಕಾರರು, ಒಬ್ಬರು ಶಿಲ್ಪಿ ಅಂತ ಹೇಳ್ಬೋದು. ಯಾಕೆಂದರೆ ಅವರು 24 ಗಂಟೆನೂ ಹೊಳೆನರಸೀಪುರದ ಬಗ್ಗೆ ಚಿಂತನೆ ಮಾಡ್ತಾರೆ. ಅವರು ಎಲ್ಲೇ ಬೆಂಗಳೂರಲ್ಲಿದ್ದರೂ ವಾರಕ್ಕೆ 4 ದಿವಸ ಇಲ್ಲಿ ಹೊಳೆನರಸೀಪುರದಲ್ಲೇ ಇರ್ತಾರೆ. ಎಲ್ಲರಿಗೂ ಸಾಮಾನ್ಯ ಜನಕ್ಕೆ
ಈಸಿಯಾಗಿ ಸಿಗೋಂಥ ಶಾಸಕರು ಅಂದರೆ ರೇವಣ್ಣರೊಬ್ಬರೇ. ನೀರಾವರಿ ಕ್ಷೇತ್ರದಲ್ಲೂ ಅಷ್ಟೇ ನಮ್ಮಲ್ಲಿ ಎಲ್ಲೂ ನಮಗೆ ಕುಡಿಯೋದಕ್ಕೆ ಪ್ರಾಬ್ಲಮ್ ಆಗಲಿ, ಯಾವುದೇ ಕಾರಣಕ್ಕೆ ಯಾವಾಗಲೂ ನೀರು ಪ್ರಾಬ್ಲಮ್ ಇರಲ್ಲ. ಒಣಸೆ ಟೌನಲ್ಲಿರ್ಬೋದು, ಹಳ್ಳಿಗಳಲ್ಲೂ ಅಷ್ಟೇ ಕೆರೆಗಳು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಕೆರೆ ಕಟ್ಟೆಗಳು ಏನು ಜೀರ್ಣೋದ್ಧಾರ ಮಾಡಿ ನಿಮ್ಗೆ ಹಳ್ಳಿನ ಎಲ್ಲ ಕೆರೆ ಕಟ್ಟೆಗಳನ್ನು ಸಹ ಅಭಿವೃದ್ಧಿಪಡಿಸಿದ್ದಾರೆ. ಸೊ ನೀರು ಯಾವಾಗಲೂ ನಮ್ಮಲ್ಲಿ ಸ್ಟೋರ್ ಆಗಿರುತ್ತೆ, ನೀರಿಗೇನು ತಾಪತ್ರಯವಾಗಿ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಎಚ್ ಡಿ ರೇವಣ್ಣ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿದ್ದಾರೆ. ಕಳೆದ ಬಾರಿ ಭಾರೀ ಅಂತರದಿಂದ ಗೆದ್ದಿರೋದು ಕೂಡ ಈ ಕ್ಷೇತ್ರದಿಂದ ಸ್ಪರ್ಧಿಸಲು ಕಾರಣವಾಗಿದೆ. ಏನೇ ಆದರೂ ಮತದಾರನ ಮನದಲ್ಲಿ ಏನಿದೆ ಅನ್ನೋದು ಆ ಹೊಳೆನರಸೀಪುರದಲ್ಲಿರುವ ಭಗವಂತನೇ ಬಲ್ಲ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿವೆಯಾ? ಮತದಾರ ಮಹಾಶಯ ಏನ್ ಹೇಳ್ತಾನೆ ಅನ್ನೋದನ್ನ ಅವರಿಂದಲೇ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.